ಇನ್ನು ಧಾರವಾಡದ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಕೊಲೆ ಕೇಸಿಗೆ ಸಂಬಂಧಪಟ್ಟಂಗೆ ಇವತ್ತು ವಿನಯ್ ಕುಲಕರ್ಣಿ ಅವರಿಗೆ ವೆರಿ ಇಂಪಾರ್ಟೆಂಟೇ. ಯಾಕಂದರೆ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತ ಇವತ್ತು ಆದೇಶ ಹೊರಗಡೆ ಬರುತ್ತೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಆದೇಶ ಬರುತ್ತೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್, ನ್ಯಾಯಮೂರ್ತಿ ಜಿ ಬಸವರಾಜ್ ಅವರ ಪೀಠ ಇವತ್ತು ತೀರ್ಪನ್ನು ಕೊಡುತ್ತೆ. ಶಿಕ್ಷೆಗೆ ತಡೆಯಾಜ್ಞೆ ಕೊಡಬೇಕು ಮತ್ತೆ ಜಾಮೀನು ಸಿಗಬೇಕು ಅಂತ ಕೋರಿದ್ರು ವಿನಯ್ ಕುಲಕರ್ಣಿ. ಇದೊಂದು ದೊಡ್ಡ ಸಂಗತಿ. ಇವರಿಗೆ ರಾಜಕೀಯದ ಭವಿಷ್ಯ ತೀರ್ಮಾನ ಆಗುತ್ತೆ ಇವತ್ತಿನ ಆದೇಶದಿಂದ. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಭಾಳ ಗಮನಿಸಬೇಕಾದಂಥ ಸಂಗತಿ ನೋಡಿ, ಈಗ ಯಾರ್ಯಾರು ಮಂತ್ರಿಗಳಾಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಸಕರ ಹಿಂಡು ದಂಡು ದೆಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಏನಾದರೂ ಇವರು ಹೊರಗಡೆ ಗೆದ್ದಿದ್ದರೆ ಇವರು ಕೂಡ ಮಂತ್ರಿಯ ಆಕಾಂಕ್ಷಿ. ಆದರೆ ಅದೃಷ್ಟ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಕೈ ಕೊಟ್ಟಿದೆ ಅನ್ನಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ರಮೇಶ್. ಇವತ್ತು ವಿನಯ್ ಕುಲಕರ್ಣಿಯವರ ಭವಿಷ್ಯ ತೀರ್ಮಾನ ಆಗುವಂಥ ದಿವಸ. ಯಾಕಂದರೆ ಶಿಕ್ಷೆಗೆ ತಡೆಯಾಜ್ಞೆ ಮತ್ತು ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ತೀರ್ಪು ಬರುತ್ತೆ ವಿಭಾಗೀಯ ಪೀಠದಿಂದ. ಒಂದೇನಪ್ಪ ಅಂತಂದರೆ ಒಂದು ಬೇಲ್ ಸಿಗಬೇಕು, ಎರಡನೇದೇನಪ್ಪ ಅಂತಂದರೆ ಶಾಸಕ ಸ್ಥಾನ ಉಳಿಬೇಕು. ಈ ಒಂದು ನಿರೀಕ್ಷೆಯಲ್ಲಿದ್ದಾರೆ ವಿನಯ್ ಕುಲಕರ್ಣಿ. ಏನಂತೀರಿ? ಖಂಡಿತ ರಂಗನಾಥ್, ಇವತ್ತು ವಿನಯ್ ಕುಲಕರ್ಣಿ ಪಾಲಿಗೆ ಬಹಳ ಮಹತ್ವದ ದಿನ. ಸಚಿವ ಸ್ಥಾನದ ಆಕಾಂಕ್ಷಿ ಆಗಬೇಕಾಗಿದ್ದಂತ ವ್ಯಕ್ತಿ ಈಗ ಶಾಸಕ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಭಾರಿ ಪ್ರಯತ್ನ ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅವರು 2 ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಒಂದು, ಜಾಮೀನು ಕೊಡಬೇಕು ಅಂತ ಹೇಳಿ. ಯಾಕಂದ್ರೆ ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿ ಅವರು ಜೈಲುವಾಸನ ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಜಾಮೀನು ಕೊಡಬೇಕು, ಶಿಕ್ಷೆಯನ್ನು ಅಮಾನತಿನಲ್ಲಿಟ್ಟು ಜಾಮೀನು ಕೊಡಬೇಕು ಅಂತ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಆದ್ರೆ ಇದು ಮತ್ತೊಂದು ಅರ್ಜಿ ಶಿಕ್ಷೆಗೆ, ಅಂದ್ರೆ ಇವ್ರಿಗೆ ಕನ್ವಿಕ್ಟ್ ಮಾಡಿರುವಂತ ತೀರ್ಪಿಗೆನೆ ತಡೆಯಾಜ್ಞೆಯನ್ನ ಕೊಡಬೇಕು ಅಂತ ಹೇಳಿ ಮತ್ತೊಂದು ಅರ್ಜಿ ಸಲ್ಲಿಸಿದ್ದಾರೆ. ಯಾಕಂದ್ರೆ ಜಾಮೀನ್ ಮೇಲೆ ಈಚೆ ಬಂದ್ರು ಕೂಡ ಅವ್ರ ಶಾಸಕ ಸ್ಥಾನ ಈಗಾಗಲೇ ಅವ್ರು ಕಳ್ಕೊಂಡಿದ್ದಾರೆ. ಅದು ಮತ್ತೆ ಊರ್ಜಿತ ಆಗಬೇಕು ಅಂತಂದ್ರೆ ಈಗ ಶಿಕ್ಷೆ ಏನ್ ಕೊಟ್ಟಿದೆ ಟ್ರಯಲ್ ಕೊಟ್ಟು ಅದಕ್ಕೆ ತಡೆಯಾಜ್ಞೆ ಸಿಗಬೇಕಾಗತ್ತೆ. ತಡೆಯಾಜ್ಞೆ ಸಿಕ್ಕರೆ ಮಾತ್ರ ಅವರು ಮತ್ತೆ ಮನವಿ ಸಲ್ಲಿಸಿ ಅವರ ಶಾಸಕ ಸ್ಥಾನನ ಊರ್ಜಿತ ಮಾಡ್ಕೋಬಹುದಾಗಿರುತ್ತೆ. ಆಗ ಮತ್ತೆ ಅವ್ರ ಸಚಿವರಾಗೋದಕ್ಕೂ ಕೂಡ ಪ್ರಯತ್ನ ಮಾಡಬಹುದು. ಹೀಗಾಗಿ ಇವತ್ತಿನ ಆದೇಶ ಏನಿದೆ ಅದು ವಿನಯ್ ಕುಲಕರ್ಣಿ ಪಾಲಿಗೆ ಬಹಳ ಮಹತ್ವದ್ದು. ವಿನಯ್ ಕುಲಕರ್ಣಿ ಜೊತೆಗೆ ಇನ್ನೂ 9 ಜನರ, ಒಟ್ಟು 10 ಜನರ ಒಂದು ಜಾಮೀನು ಅರ್ಜಿಯ ಭವಿಷ್ಯ ಇವತ್ತು ತೀರ್ಮಾನ ಆಗುತ್ತೆ. ಮತ್ತೆ ಇವತ್ತು ಹೈಕೋರ್ಟ್ ಕೊಡ್ತಾ ಇರೋದು ಮಧ್ಯಂತರ ಆದೇಶ, ಅಂದ್ರೆ ಇದು ಅಂತಿಮ ತೀರ್ಪಲ್ಲ. ಹೀಗಾಗಿ ಇವತ್ತು ಜಾಮೀನು ಅರ್ಜಿ ಮತ್ತು ಶಿಕ್ಷೆಗೆ ತಡೆ ಕೊಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಮಾತ್ರ ಕೋರ್ಟ್ ಇವತ್ತು ತೀರ್ಮಾನವನ್ನ ಮಾಡುತ್ತೆ. ಅದಾದ ನಂತರ ಮತ್ತೆ ಅಂತಿಮ ವಿಚಾರಣೆ ನಡೆದು ಇವ್ರಿಗೆ ಕೆಳ ನ್ಯಾಯಾಲಯ ಅಂದ್ರೆ ವಿಚಾರಣಾ ನ್ಯಾಯಾಲಯ ಕೊಟ್ಟಿರುವಂತ ತೀರ್ಪನ್ನ ಎತ್ತಿ ಹಿಡಿಬೇಕಾ ಅಥವಾ ಅವರ ಶಿಕ್ಷೆಯನ್ನು ರದ್ದುಪಡಿಸಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ತೀರ್ಮಾನ ಆಗುತ್ತೆ. ಅದು ಇವತ್ತಿನ ಆದೇಶ ಏನಿದೆ ಅದು ಅವರ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವಂತಹ ಒಂದು ಆದೇಶ ಆಗಿರುತ್ತೆ. ಎಸ್, ಧನ್ಯವಾದ ರಮೇಶ್ ತಮ್ಮೆಲ್ಲ ಮಾಹಿತಿಗೆ.